ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ದಿನ ಹೇಳ್ತಾ ನಾನು ನಿಮ್ಮ ಗಿರೀಶ್ ಕುಮಾರ್ ಮಾಡೋ ವಂದನೆಗಳು. ಈ ವರ್ಷ ಸಾಕಷ್ಟು ಏನು ಪ್ರಿಡಿಕ್ಷನ್ಗಳು ಮಾಡಿದ್ದೆ ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಬಹುತೇಕ ನಡೆದಿದೆ. ಸೊ ಈ ತಿಂಗಳು ಏನು ಜುಲೈ ತಿಂಗಳಿದೆ, ಇದ್ರ ಬಗ್ಗೆ ಒಂದು ಸಣ್ಣ ಪ್ರಿಡಿಕ್ಷನ್ ಮಾಡೋಣ. ಇದು ಯಾಕೆ ಇವಾಗ ಪ್ರಮುಖ ಆಯಿತು ಅಂತಂದರೆ, ಈ ತಿಂಗಳು ಭಾಳಷ್ಟು ಭೂಮಿ ತೊಂದರೆಗಳನ್ನ ಅನುಭವಿಸುತ್ತೆ. ಅಲ್ಲೊಂದು ಜಲಪ್ರಳಯ ಅಂತ ಏನು ಕರೀತಾರೆ, ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಈ ತಿಂಗಳು ಸುಮಾರಿದೆ. ಅದರಲ್ಲಿ ಪ್ರಮುಖವಾಗಿ ಈ ತಿಂಗಳು 4ನೇ ತಾರೀಕು, 6, 13, 20, 22 ಮತ್ತು 24ನೇ ತಾರೀಕು ಜುಲೈ ತಿಂಗಳು ಸಾಕಷ್ಟು ತೊಂದರೆಗಳು ಅನುಭವಿಸ್ಬೇಕಾಗತ್ತೆ ನಮ್ಮ ಭಾರತದಲ್ಲಿ. ಈ ತಿಂಗಳೇನಾಗತ್ತೆ ಅಂತಂದರೆ, ಈ ಪಂಚಭೂತಗಳು ಎಲ್ಲ ಆ್ಯಕ್ಟಿವ್ ಆಗುತ್ತೆ ಈ ತಿಂಗಳು. ಪಂಚಭೂತಗಳು ನೀವು ಏನು ಅಂದರೆ ವಾಯು, ಜಲ, ಅಗ್ನಿ ಮತ್ತು ಭೂಮಿ, ಆಮೇಲೆ ಆಕಾಶ. ಸೊ ಈ 4 ಸುದ್ದಿಲಿರುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ ನಿಮಗೆ. ವೆಸ್ಟ್ ತೊಗೊಂಡ್ರೆ ಏನು ಅಮೇರಿಕಾ, ಆ ಕಡೆ ವೆಸ್ಟರ್ನ್ ಕಂಟ್ರೀಸು, ಅಮೇರಿಕಾ ಪೂರ್ತಿ ಆ ಕಡೆ ವಾಯು ಸಂಬಂಧಿತ ಇದು ತೊಂದರೆಗಳು ತುಂಬ ಫೇಸ್ ಮಾಡ್ತಾರೆ. ಸೈಕ್ಲೋನ್ಸ್ ಇರ್ಬೋದು, ಅಥವಾ ಹುರಿಕೇನ್ಸ್, ಅಥವಾ ಟೈಫೋನ್ ಏನು ಕರೀತಾರೆ, ಟಾರ್ನೆಡೋಸು. ಸೊ ಇದೆಲ್ಲ ಸುಮಾರು ವಾಯು ಸಂಬಂಧಪಟ್ಟಿದ್ದೆಲ್ಲ ಆ ಕಡೆ ಆಗುತ್ತೆ. ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಆ ಪೋರ್ಷನಲ್ಲಿ, ಮತ್ತು ಕೆರಿಬಿಯನ್ ಐಲ್ಯಾಂಡ್ಸ್ ಆ ಕಡೆ. ಹಂಗೆ ಸ್ವಲ್ಪ ಈ ಕಡೆ ಬಂದರೆ, ಯುರೋಪಿಗೆ ಬಂದರೆ, ಯುರೋಪ್ ಈ ಸಲ ದಗ ಅಂತ ಉರಿಯುತ್ತೆ. ಯುರೋಪ್ ಬೆಂಕಿ, ಬಿಸಿಲು, ಅಗ್ನಿ. ಸೊ ಅಲ್ಲಿ ವಾಯು ಆಯಿತು, ಇಲ್ಲಿ ಅಗ್ನಿ ಸಿಕ್ಕಾಬಿಟ್ಟೆ ಒಂದು ತೊಂದರೆಗಳು ಫೇಸ್ ಮಾಡ್ತಾರೆ ಯುರೋಪ್ನಲ್ಲಿ ಈ ತಿಂಗಳು. ಅದು ಜಾಸ್ತಿ ಆಗುತ್ತೆ. ಈ ವರ್ಷ ಪೂರ್ತಿ ಅದೇ ಥರ ಇರುತ್ತೆ, ಬಟ್ ಈ ಜುಲೈ ತಿಂಗಳು ತುಂಬ ಪ್ರಮುಖವಾಗುತ್ತೆ. ಏಕೆಂದರೆ ಏನು ಎಲ್ಲ ಗ್ರಹಗಳ ಬದಲಾವಣೆ ಆಗ್ತಾ ಇದೆ. ಸೊ ಅದರಿಂದ ಸ್ವಲ್ಪ ಈ ಕೇತು ಒಂದು ಸ್ವಲ್ಪ ತೊಂದರೆ ಆಗೋದ್ರಿಂದ, ಕೇತುದು ಇವೆಲ್ಲ ತೊಂದರೆಗಳು ಈ ತಿಂಗಳು ಜಾಸ್ತಿ ಉನ್ನತ ಮಟ್ಟದಲ್ಲೇ ನಡೆಯುತ್ತೆ ಈ ತಿಂಗಳು. ಸೊ ನಿಮಗೆ ಅಗ್ನಿ ಈ ಕಡೆ ಆಯಿತು, ಎಲ್ಲಿ ಯುರೋಪಲ್ಲಿ ಸ್ವಲ್ಪ ಮೆಡಿಟರೇನಿಯನ್ ಸಿ ಆ ಕಡೆ ಈ ಕಡೆ ಇರೋ ದೇಶಗಳಲ್ಲಿ. ಸೊ ಅಗ್ನಿ ಅವಘಡಗಳು, ಜ್ವಾಲೆ, ಆಮೇಲೆ ಕಾಡಿಗಿಚ್ಚುಗಳು ಮತ್ತು ಟೆಂಪ್ರೇಚರ್ ಜಾಸ್ತಿ ಆಗೋದು, ಸಿಕ್ಕಾಬಿಟ್ಟೆ ತೊಂದರೆ ಅನುಭವಿಸ್ತಾರೆ. ಬೆಂಕಿ ಬಿಸಿಲಿಂದ ಜನ ತೊಂದರೆಗೊಳಗಾಗ್ತಾರೆ. ಅಲ್ಲಿಂದ ಯುರೋಪ್ ಆಯಿತು, ವೆಸ್ಟ್ ಆಯಿತು. ಸೊ ಅಗ್ನಿ ಆಯಿತು, ವಾಯು ಆಯಿತು. ಇನ್ನು ಈ ಕಡೆ ಮಿಡ್ಲ್ ಈಸ್ಟ್ ಕಂಟ್ರೀಸು, ಮೇಯ್ನ್ಲಿ ಇಸ್ಲಾಮಿಕ್ ಕಂಟ್ರೀಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸ್ವಲ್ಪ ಭೂಕಂಪಗಳು, ತೊಂದರೆಗಳು. ಏಷ್ಯಾ ಪೋರ್ಷನಲ್ಲಿ ಮತ್ತು ಮಿಡ್ಲ್ ಈಸ್ಟ್ ಪೋರ್ಷನಲ್ಲಿ ಈ ಭೂಕಂಪಗಳು ಇದೆಲ್ಲ ಭಾಳಷ್ಟು ತೊಂದರೆಗಳು ಆಗ್ತಾ ಹೋಗುತ್ತೆ ಈ ಕಡೆ ಎಲ್ಲ. ಸೊ ಅದರಲ್ಲಿ ಭೂಕುಸಿತಗಳು, ಭೂಮಿ ಬಾಯ್ಬಿಡೋದು, ಇದು ಭಾರತದಲ್ಲೂ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನು ಭರತಖಂಡದಲ್ಲಿ ಮತ್ತು ಈ ಏನು ಭರತಖಂಡದ ಅಕ್ಕಪಕ್ಕ ರಾಷ್ಟ್ರಗಳಿದೆ, ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು, ಬಾಂಗ್ಲಾದೇಶ, ನೇಪಾಳು, ಇದೆಲ್ಲ ಈ ಪೋರ್ಷನ್ ಬಂದಾಗ, ಭರತಖಂಡಕ್ಕೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಮತ್ತು ಅಕ್ಕಪಕ್ಕ ಕಂಟ್ರಿಗಳು ಬಂದಾಗ, ಇಲ್ಲಿ ವರುಣನಿಂದ ತೊಂದರೆ ಆಗುತ್ತೆ. ಸೊ ಅಲ್ಲಿ ವಾಯು ಆಯಿತು, ಇಲ್ಲಿ ಅಗ್ನಿ ಆಯಿತು, ಮತ್ತು ಭೂಮಿ, ಮಿಡ್ಲ್ ಈಸ್ಟಲ್ಲಿ ಭೂಮಿ ಆಯಿತು. ಈಗ ಇಲ್ಲಿ ಜಲ, ವರುಣನಿಂದ ತೊಂದರೆಗಳು, ಸಿಕ್ಕಾಪಟ್ಟೆ ಮಳೆಯಿಂದ ನದಿಗಳು ಉಕ್ಕರಿಯೋದು, ಭೂಕುಸಿತಗಳಾಗೋದು, ತೊಂದರೆಗಳಾಗೋದು. ಆಮೇಲೆ ಈ ಹಿಮಾಲಯನ್ ಬೆಲ್ಟ್ ರೀಜನ್ಸ್ ಏನಿದೆ, ಪ್ಲಸ್ ಹಿಂದೂ ಕುಶ್ ಮೌಂಟನ್ಸ್ ಅಂತ ಏನು ಕರಿತೀವಿ, ಮತ್ತು ಹಿಮಾಲಯನ್ ರೀಜನ್ಸ್, ಈ ಪೋರ್ಷನಲ್ಲಿ ಭೂಕಂಪಗಳು ಅಷ್ಟೇ ತೊಂದರೆ ಆಗುತ್ತೆ. ಮತ್ತು ಈ ಥರ ವರುಣಾರ್ಭಟನೂ ತುಂಬ ಜಾಸ್ತಿ ಇರುತ್ತೆ ಈ ಪೋರ್ಷನ್ಗಳಲ್ಲಿ. ಸೊ ಅದರಲ್ಲಿ ಈ ತಿಂಗಳಂತೂ ನಾನು ಹೇಳ್ದಂಗೆ 4ನೇ ತಾರೀಕು, 6, 13, 20, 22 ಮತ್ತು 24ನೇ ತಾರೀಕು, ಈ 6 ಡೇಟಲ್ಲಿ ಭಾಳ ದೊಡ್ಡ ಅನಾಹುತಗಳು ಆಗುವಂಥ ಸಂದರ್ಭ ಈ ಜುಲೈ ತಿಂಗಳಲ್ಲಿದೆ. ಸೊ ಇದಿಷ್ಟು ನಡೀತಾ ಹೋಗುತ್ತೆ. ಆಮೇಲೆ ಇನ್ನು ಉಳಿದಿರೋದು ಆಕಾಶ. ಈ ಆಕಾಶ ಅಂದರೆ ಅಲ್ಲಿ ಮೇನ್ ನಮ್ಗೆ ಆಕಾಶದ ಕಡೆ ನೋಡಿದ್ರೆ ನಮ್ಗೆ ಏನು ಕಾಣುತ್ತೆ, ಗಾಳಿ. ಅಲ್ಲ ಗಾಳಿ ಇರುತ್ತೆ. ಸೊ ಆಕಾಶ ಏನು ಪಂಚಭೂತಗಳಲ್ಲಿ ಅದಿದೆ ಆಕಾಶ, ಅದರಲ್ಲಿ ಈ ಗಾಳಿನೂ ಸೇರ್ಕೊಳ್ಳುತ್ತೆ, ವಾಯುವನ್ನು ಸೇರ್ಕೊಳ್ಳುತ್ತೆ. ಸೊ ಅದೆಲ್ಲ ಈ ಏಷ್ಯನ್ ಕಂಟ್ರೀಸ್ ಏನಿದೆ, ಫಿಲಿಪೈನ್ಸು, ಈ ಕಡೆ ಇಂಡೋನೇಷ್ಯಾ, ಮತ್ತು ಹಂಗೆ ಮುಂದಕ್ಕೆ ಹೋದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇವೆಲ್ಲ ಇರ್ಬೋದು. ಸೊ ಆ ಪೋರ್ಷನ್ ಈ ಕೆಳಗಡೆಯಿಂದ ಏನು ಅಗ್ನಿಮೂಲೆ ಜಾಗ ಏನಿದೆ, ಇಲ್ಲಿ ನಿಮಗೆ ಆದಷ್ಟು ಈ ಒಂದು ವೈರಾಣುಗಳು, ವೈರಸ್ಸು ಅಥವಾ ಗಾಳಿಯಿಂದ ಬರುವಂಥ ತೊಂದರೆಗಳು ಅಲ್ಲೂ ಸಾಕಷ್ಟು ಆ ಥರ ನಡೆಯುವಂಥ ಸಂದರ್ಭಗಳಿದೆ. ಆಮೇಲೆ ಇಲ್ಲಿ ಈ ವರ್ಷ ಬಂದ್ಬಿಟ್ಟು ಕುಜ ಅಂದರೆ ಇದು ಅಗ್ನಿ ಸೂಚಿಸುತ್ತೆ, ಅಗ್ನಿ. ಸೊ ಈ ರೆಡ್ ಕಲರು ಅಗ್ನಿ ಇರೋದ್ರಿಂದ ಈ ವರ್ಷ, ಸೊ ಅದೆಲ್ಲ ನಿಮಗೆ ಈ ಪೋರ್ಷನಲ್ಲಿ ಅಷ್ಟು ಅನಾಹುತಗಳಾಗದೆ ಇದ್ರೆ ಸಣ್ಣ ಪುಟ್ಟದಾಗುತ್ತೆ. ಇನ್ನು ಮಿಕ್ಕಿದ್ದೀವಿ ಈ ಪೋರ್ಷನ್ಗಳೆಲ್ಲ ಏನು ಹೇಳ್ಕೊಂಡ್ರೆ ತುಂಬ ಅನಾಹುತಗಳಾಗುತ್ತೆ ನಿಮಗೆ. ಸೊ ಈ ಕಡೆ ಇದಿಷ್ಟು ನಡೆಯುತ್ತೆ. ಮತ್ತು ಆಕಾಶ ಅನ್ನೋದ್ರಿಂದ ಇಲ್ಲಿ ವಿಮಾನಗಳು ಹಾರಾಟಗಳು ಈ ನಡುವೆ ಜಾಸ್ತಿ ತೊಂದರೆಗಳು. ವಿಮಾನಗಳು ಸಿಕ್ಕಾಪಟ್ಟೆ ಮೊನ್ನೆ ನಮ್ಮ ಭಾರತದಲ್ಲಿ ಆದಮೇಲೆ ಅಹಮದಾಬಾದಲ್ಲಿ ನಾವು ಸಾಕಷ್ಟು ನೋಡ್ತಾನೆ ಇದ್ದೀವಿ. ಫ್ಲೈಟ್ ಕ್ಯಾನ್ಸಲ್ ಆಯಿತು, ರಿಟರ್ನ್ ಆಯಿತು, ಏನೋ ಬಾಂಬ್ ಹೋಗ್ಸ್ ಆಯಿತು, ಇನ್ನೊಂದು ಮೊನ್ನೆ ಇಂಡೋನೇಷ್ಯಾದಲ್ಲಿ ಬಿದ್ದೇ ಹೋಗ್ಬಿಡ್ತಾ ಇತ್ತು. ಸೊ ಈ ನೋಡಿ, ಇದು ಆಕಾಶಕ್ಕೆ ಸಂಬಂಧಪಟ್ಟಿದ್ದು. ಆಕಾಶದಲ್ಲಿ ಹಾರಾಟ ಮಾಡುವಂಥ ವಸ್ತುಗಳೆಲ್ಲ ಈ ಪೋರ್ಷನ್, ಈ ದೇಶಗಳಲ್ಲೆಲ್ಲ ಭಾಳಷ್ಟು ತೊಂದರೆಗೊಳಗಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಇಲ್ಲಿವರೆಗೂ ಇಲ್ಲಿ ಭಾರತದಲ್ಲಾಯಿತು, ಅಮೆರಿಕಾದಲ್ಲಿ ಸುಮಾರು ಈ ವರ್ಷ ಫ್ಲೈಟ್ಗಳು, ಹೆಲಿಕಾಪ್ಟರ್ಗಳು ಆಕ್ಸಿಡೆಂಟ್ ಆಯಿತು. ಇಂಡಿಯಾದಲ್ಲೂ ಅಷ್ಟೇ ಹೆಲಿಕಾಪ್ಟರ್ಗಳು ಕೇದಾರ್ನಾಥಲ್ಲಿ ಬಿದ್ದೋಯ್ತು, ಫ್ಲೈಟ್ ಬಿದ್ದೋಯ್ತು. ಇನ್ನಿವಾಗ ಅದು ಹಂಗೆ ಪಾಸಾಗಿ ಏನು ಈ ಅಗ್ನಿಮೂಲೆಯಲ್ಲಿದೆ ಈ ದೇಶಗಳು ಭೂಪಟದಲ್ಲಿ ನೋಡಿದಾಗ, ಈ ಏಷ್ಯನ್ ಕಂಟ್ರೀಸು ಮತ್ತು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ ಕಡೆ ಎಲ್ಲ ಸ್ವಲ್ಪ ಏರ್ ಸಂಬಂಧಪಟ್ಟಿದ್ದಂಥ ವಾಹನಗಳ
ಕ್ರ್ಯಾಶ್ಗಳಾಗೋಂಥದ್ದು ಅಥವಾ ಏರಲ್ಲಿ ಗಾಳೀಲಿ ಏನಾದರೂ ವೈರಾಣುಗಳು ಹರಡುವಂಥದ್ದು ಇದೆಲ್ಲ ಸ್ವಲ್ಪ ಈ ಕಡೆ ಆಗುತ್ತೆ. ಸೊ ಇದಿಷ್ಟು ಪಂಚಭೂತಗಳು ಸಂಬಂಧಪಟ್ಟಿದ್ದಂಗೆ ಈ ತಿಂಗಳು ಮತ್ತು ಇನ್ನು ಉಳಿದಿರೋ ಈ ವರ್ಷದಲ್ಲಿ ಏನಿದೆ ಇನ್ನೊಂದು 5 ತಿಂಗಳು ಇವೆಲ್ಲ ನಡೆಯುತ್ತೆ. ಸೊ ಇದಕ್ಕೆಲ್ಲ ಏನು ಪರಿಹಾರ ಏನು ಮಾಡಬೇಕು ಇದಕ್ಕೆಲ್ಲ ಪರಿಹಾರ ಅಂತ ಕಂಡುಕೊಂಡಾಗ ಹೆಂಗಸರುಗಳು, ಅದರಲ್ಲೂ ಈ ತಿಂಗಳು ಎಲ್ಲರೂ ಆಗಲಿ, ಹೆಂಗಸರು ಗಂಡಸರು ಯಾರೇ ಆಗಲಿ, ಈ ತಿಂಗಳು ಎಸ್ಪೆಷಲಿ ಇದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರೂ ಹೆಂಗಸರು ಒಂದೇ ಅಂತಲ್ಲ, ಪ್ಲಸ್ ಯಾರ್ಯಾರು ಮನೆಯಲ್ಲಿ ಹೆಂಗಸರುಗಳ ಮನೆಯಲ್ಲಿ ತಮ್ಮ ಗಂಡಂದರು ಇರ್ಬೋದು, ತಂದೆ ಇರ್ಬೋದು, ಮಗ ಇರ್ಬೋದು, ಮನೆಯಲ್ಲಿರೋ ಗಂಡಸರಿಗೆ ಆರೋಗ್ಯಗಳು ತೊಂದರೆ ಆಗಿರುತ್ತೆ, ಅವರೆಲ್ಲರೂ ಪ್ರತಿಯೊಬ್ಬರು ದೇವಿ ಪೂಜೆ ಮಾಡಬೇಕು. ದೇವಿ ಚಾಮುಂಡಿ ತಾಯಿ ಇರ್ಬೋದು, ದುರ್ಗೆ ಇರ್ಬೋದು, ಮಾರಮ್ಮ ಇರ್ಬೋದು, ಕಬ್ಬಾಳಮ್ಮ ಇರ್ಬೋದು, ಯಾವುದನ್ನ ಹೆಣ್ಣು ದೇವತೆಗಳು ಪೂಜೆಗಳು ಮಾಡೋದು ಭಾಳಷ್ಟು ಒಳ್ಳೆಯದು. ಆಮೇಲೆ ಹೆಂಗಸರು ಈ ವರ್ಷ ಕಂಪ್ಲೀಟಾಗಿ ಆದಷ್ಟು ಕುಂಕುಮ ಇಟ್ಕೊಳ್ಳಿ. ಇಲ್ಲಾಂದರೆ ಅಟ್ಲೀಸ್ಟ್ ಕುಂಕುಮ ಇಟ್ಕೊಳ್ಳೋಕ್ಕಾಗಲ್ಲ, ನಾವು ಡ್ಯೂಟಿಗೆ ಹೋಗ್ತೀವಿ, ಆಫೀಸ್ಗೆ ಹೋಗ್ತೀವಿ, ಅದೆಲ್ಲ ಚೆನ್ನಾಗಿ ಕಾಣಲ್ಲ ಅಂದರೆ ಮೆರೂನ್ ಕಲರ್ ಅಥವಾ ರೆಡ್ ಕಲರ್ ತುಂಬ ಅಸಹ್ಯ ಕಾಣಿಸುತ್ತೆ. ಮೆರೂನ್ ಕಲರ್ದು ಸ್ಟಿಕ್ಕರ್ಗಳನ್ನ ಇಟ್ಕೊಳ್ಳಿ. ಬಿಂದಿ ಮನೆಗೆ ಬಂದಮೇಲೆ ಸ್ವಲ್ಪ ಪುಡಿ ಕುಂಕುಮ ತೊಗೊಂಡು ಕುಂಕುಮ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ನೀವು ಆಫೀಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ವರ್ಕ್ ಮಾಡ್ತಾ ಇರ್ತೀರಾ, ವರ್ಕಲ್ಲ ಇಟ್ಕೊಳ್ಳೋಕ್ಕಲ್ಲ, ಅಟ್ಲೀಸ್ಟ್ ನೀವು ಫ್ರೀ ಇರೋ ಟೈಮ್ನಲ್ಲಿ ಅದೆಲ್ಲ ಇಟ್ಕೊಳ್ಳಿ ಮನೇಲಿದ್ದಾಗ. ಸೊ ಇದನ್ನು ಮಾಡೋದು ಒಳ್ಳೆಯದು. ಮತ್ತು ಮಂಗಳವಾರ ಶುಕ್ರವಾರ ಮಾತ್ರ ಕುಂಕುಮ ಇಟ್ಕೊಳ್ಳೇಬೇಕು. ಆಮೇಲೆ ಆದಷ್ಟು ಸಂಜೆ ಹೊತ್ತು ಕೈಗೆ 1-2 ಬಳೆ ತೊಡ್ಕೊಳ್ಳಿ, ಹಸಿರು ಕಲರು ಅಥವಾ ಕೆಂಪು ಕಲರ್ದು, ಇಲ್ಲಾಂದರೆ ಬಂಗಾರದ ಬಳೆ ಆದರೂ ಕೈಯಲ್ಲಿ ಬಳೆ ಇರೋದು ಒಳ್ಳೆಯದು. ಆಮೇಲೆ ಪ್ರತಿಯೊಬ್ಬರು ಹೆಂಗಸರು ಈ ಥರ ಕೆಂಪು ದಾರ ಕಟ್ಕೊಳ್ಳಿ, ಕೈಯಲ್ಲಿ ಕೆಂಪು ದಾರ ಇರೋದು ಭಾಳ ಒಳ್ಳೆಯದಾಗತ್ತೆ. ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡಂದರಿಗೆ ಮತ್ತು ನಿಮ್ಮ ಮನೆಯಲ್ಲಿರೋ ಬೇರೆ ತಂದೆ ಅಥವಾ ಮಕ್ಕಳಿಗೆ, ಗಂಡ್ಮಕ್ಳಿಗೆ ಒಳ್ಳೆಯದಾಗತ್ತೆ. ಇದರಿಂದ ಅವ್ರಿಗೆ ಆರೋಗ್ಯದಲ್ಲಿ ಏರ್ಪೇರಿದ್ರೆ ಇವೆಲ್ಲ ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಮತ್ತು ಪ್ರತಿ ಶುಕ್ರವಾರ ಮತ್ತು ಪ್ರತಿ ಮಂಗಳವಾರ ಯಾವುದೇ ಕಾರಣಕ್ಕೂ ಮರೀದಿರ ತುಳಸಿ ಪೂಜೆ ಮಾಡಬೇಕು. ನೀವು ತುಳಸಿ ಪೂಜೆ ಮಾಡೋದ್ರಿಂದ ಭಾಳ ಒಳ್ಳೆಯದಾಗತ್ತೆ. ಬೆಳಗ್ಗೆ ಮಾಡಿದ್ರೆ ಶ್ರೇಷ್ಠ. ಬೆಳಗ್ಗೆ ಇಲ್ಲಪ್ಪ ನಮ್ಮ ಮಕ್ಕಳು ರೆಡಿ ಮಾಡೋದಿರುತ್ತೆ, ಸ್ಕೂಲಿಗೆ ಕಳಿಸೋದಿರುತ್ತೆ, ನಾವು ಆಫೀಸ್ಗಳಿಗೆ ಹೋಗೋದಿರುತ್ತೆ ಅಂದರೆ ಸಂಜೆ ಬಂದು ಸ್ವಲ್ಪ ತುಳಸಿಗೆ ನೀರು ಹಾಕಿ ತೊಳೆದು 1-2 ಊದ್ಕಡ್ಡಿ ಹಚ್ಚಿ, ಮುಂದೆ 1-2 ದೀಪ ಬೆಳಗಿ, ಅದರ ಮುಂದೆ ಸ್ವಲ್ಪ ಏನಾದರೂ ಒಂದು ನೈವೇದ್ಯಕ್ಕೆ 1-2 ಬಾಳೆಹಣ್ಣು ಇಟ್ಟು ಒಂದು ಪೂಜೆ ವೀಳ್ಯದೆಲೆ ಇಟ್ಟು ಪೂಜೆ ಮಾಡಿ ನಂತರ ಆ ಬಾಳೆಹಣ್ಣು ತೊಗೊಂಬಂದು ತಿನ್ನೋದು ಒಳ್ಳೆಯದಾಗುತ್ತೆ. ಸೊ ಇದನ್ನು ಮಾಡೋದು ಒಳ್ಳೆಯದಾಗುತ್ತೆ. ಗಂಡಸರು ಏನು ಮಾಡಬೇಕು? ಗಂಡಸರು ಪ್ರತಿಯೊಬ್ಬರೂ ಮಂಗಳವಾರ ಆದರೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ, ಇಲ್ಲಾಂದರೆ ಆಂಜನೇಯನ ದೇವಸ್ಥಾನಕ್ಕೆ, ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಲೇಬೇಕು. ನೀವು ಹೋದಷ್ಟು ಒಳ್ಳೆಯದು. ನಿಮಗೆ ಯಾವುದೇ ರೀತಿಯ ಅಪಮೃತ್ಯುಗಳಾಗಲಿ ಅಥವಾ ಆಕ್ಸಿಡೆಂಟ್ಗಳಾಗಲಿ ಇದೆಲ್ಲ ಸಂಭವಿಸೋದಿಲ್ಲ. ಆಮೇಲೆ ಅಲ್ಲಿ ನೀವು ಆಂಜನೇಯನ ದರ್ಶನ ಮಾಡೋಕ್ಕೆ ಹೋದಾಗ, ಹನುಮಂತನ ದರ್ಶನ ಮಾಡೋಕ್ಕೆ ಹೋದಾಗ ತುಳಸಿ ದಾನ ಮಾಡೋದು. ತುಳಸಿ ಒಂದು ಹಾರ, ಒಂದು ಮೊಳ ತುಳಸಿ ತೊಗೊಂಡೋಗಿ ದೇವರಿಗೆ ಕೊಟ್ಟು ಪುರೋಹಿತರಿಗೆ ಹೇಳಿ ಕಾಲ ಹತ್ರ ಇಡಿಸಿ, ಅದರಿಂದ ಸ್ವಲ್ಪ ತುಳಸಿನ ನೀವು ವಾಪಸ್ ಇಸ್ಕೊಂಡು ಅದನ್ನು ತೊಗೊಂಬಂದು 1-2 ತುಳಸಿನ, 1-4 ತುಳಸಿನ ರಾತ್ರಿ ಒಂದು ಚಂಬಲ್ಲಿ ನೀರಲ್ಲಿ ಹಾಕಿಟ್ಟು ಮುಚ್ಚಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಆ ತುಳಸಿ ನೀರನ್ನ ಕುಡಿಯೋದ್ರಿಂದ ದೇಹಕ್ಕೂ ಒಳ್ಳೆಯದು, ನಿಮಗೆ ಭಗವಂತನ ಕೃಪೆ ಕೂಡ ಸಿಗುತ್ತೆ. ಪಾದಕ್ಕೆ ಸೋಗಿಸಿರುವಂಥ ತುಳಸಿನ ನೀವು ಸೇವನೆ ಮಾಡೋದ್ರಿಂದ, ನಿಮಗೆ ತುಳಸಿ ನೀರನ್ನ ಕುಡಿತಾ ಇರೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂಥ ಆಸ್ತಮೆಟಿಕ್ ಅಲರ್ಜಿಗಳಾಗಲಿ, ಯಾವುದೇ ರೀತಿಯಾದಂಥ ಕಫ, ವಾತ, ಪಿತ್ತ ಇವೆಲ್ಲ ಏನೂ ಆಗೋದಿಲ್ಲ. ತುಳಸಿನ ಆದಷ್ಟು ಬಳಸಿ. ದೇವಸ್ಥಾನಕ್ಕೆ ತುಳಸಿ ಕೊಟ್ಟಂಗೂ ಆಯಿತು, ಅದನ್ನು ತೊಗೊಂಬಂದು ನೀವು ಮನೇಲಿ ಇಟ್ಕೊಂಡು ನೀವು ಕುಡಿದ್ರೆ ನಿಮ್ಗೆ ಆರೋಗ್ಯನೂ ಒಳ್ಳೆಯದಾಯಿತು. ಸೊ ಈ ರೀತಿ ಮಾಡ್ಕೊತಾ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು ಆಂಜನೇಯನ ಸ್ಮರಣೆ ಮಾಡಿ. ಆಂಜನೇಯಂದು ನಿಮಗೆ ಇವಾಗ ಹನುಮಾನ್ ಚಾಲೀಸ ಕನ್ನಡದಲ್ಲೂ ಸಿಗುತ್ತೆ. ಸಾವನ್ ಅಂತ ಒಂದು ಆ್ಯಪ್ ಇದೆ, ಅದ್ರಲ್ಲಿ ನಾನು ಕೇಳ್ತಾ ಇರ್ತೀನಿ, ಕನ್ನಡದಲ್ಲೇ ಬರುತ್ತೆ. ಹಿಂದಿ ಅರ್ಥ ಆಗಲ್ಲ, ಹಿಂದಿ ನಾವು ಉಚ್ಚಾರ ಮಾಡೋಕ್ಕಾಗಲ್ಲ ಬಾಯಲ್ಲಿ ಅನ್ನೋರು ಕನ್ನಡದಲ್ಲೇ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಆನ್ಲೈನಲ್ಲಿ ಹುಡುಕಿದ್ರೆ ಹನುಮಾನ್ ಚಾಲೀಸ ಭಾಳ ಅರ್ಥಗರ್ಭಿತವಾಗಿದೆ, ಚೆನ್ನಾಗಿದೆ. ಕನ್ನಡದಲ್ಲೇ ಕೇಳಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ಮೇಲೆ ಒಂದು 7-7:30 ನಿಮ್ಮ ಮನೆಯಲ್ಲ ಹಾಕಿಟ್ಬಿಡಿ. ನೀವು ಸ್ನಾನ ಮಾಡ್ತಾನೋ, ತಿಂಡಿ ತಿಂತಾನೋ, ಕಾಫಿ ಕುಡಿತಾನೋ ಕೇಳ್ತಾರೆ. ತಿರ್ಗಿ ನೀವು ವಾಹನ ಸಂಚಾರ ಮಾಡ್ಬೇಕಾದ್ರೆ ನೀವು ಕೇಳೋದು ಭಾಳ ಒಳ್ಳೆಯದು ಹನುಮಾನ್ ಚಾಲೀಸ. ನೀವು ಗಾಡಿ ಲಾಂಗ್ ಡ್ರೈವ್ ಮಾಡ್ತೀನಿ, ಒಂದು 2-3 ಅವರ್ ಕಾರ್ ಓಡಿಸ್ಕೊಂಡು ಹೋಗ್ತೀನಿ, ಊರಿಗೆ ಹೋಗ್ತೀನಿ ಅಂದರೆ ಒಂದು 5 ನಿಮಿಷ 8 ನಿಮಿಷ ಬರುತ್ತೆ. ಅದನ್ನೊಂದು ಪ್ಲೇ ಮಾಡಿ ನೀವು ಆಮೇಲೆ ಯಾವ ಫಿಲಮ್ ಸಾಂಗ್ಸ್ಗಳು ಬೇಕಾದ್ರೂ ಕೇಳ್ಕೊಂಡ್ರೂ ಪರವಾಗಿಲ್ಲ. ಹನುಮಾನ್ ಚಾಲೀಸ ಪ್ಲೇ ಮಾಡಿ ಹನುಮಾನ್ ಚಾಲೀಸ ಕೇಳ್ತಾ ಇರಿ. ಆದಷ್ಟು ಅದನ್ನು ಬಯಲಾಟ ಮಾಡ್ತಾ ಹೋಗಿ, ಕಟ್ ಮಾಡ್ತಾ ಹೋಗಿ, ತಿಳ್ಕೊಳ್ಳಿ ಅದ್ರ ಬಗ್ಗೆ. ಹನುಮಂತನ ಪ್ರಾರ್ಥನೆ ಮಾಡ್ತಾ ಇರಿ. ಹನುಮಂತನ ಯಾವುದೇ ಕೀರ್ತನೆಗಳು, ಹನುಮಾನ್ ಚಾಲೀಸ ಒಂದೇ ಅಲ್ಲ, ಯಾವುದೇ ಕೀರ್ತನೆಗಳು ಅಣ್ಣವ್ರು ಬೇಜಾನ್ ಹೇಳಿದ್ದಾರೆ, ರಾಜ್ಕುಮಾರ್ ಅವರು ಸಾಂಗ್ಸ್ಗಳು ಹನುಮಂತನ ಮೇಲೆ, ಆಮೇಲೆ ರಾಯರ ಮೇಲೆ ಹೇಳಿದ್ದಾರೆ, ರಾಯರು ಪ್ಲಸ್ ಹನುಮಂತನ ಸೇರಿಸಿ ಹೇಳಿದ್ದಾರೆ. ಸೊ ಆ ಥರ ಹಾಡುಗಳು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಬಾಲ ಸುಬ್ರಹ್ಮಣ್ಯಂ ಅವರು ಎಲ್ಲರೂ ಆ ಥರ ಮೇನ್ ಸಿಂಗರ್ಸ್ ಯಾರು ಇದೆ ಎಲ್ಲರೂ ಒಂದೊಂದು ಹೇಳಿದ್ದಾರೆ ಹನುಮಂತನ ಬಗ್ಗೆ. ಅದೆಲ್ಲ ಕೇಳ್ತಾ ಹೋಗಿ, ದಾರಿನಲ್ಲಿ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಆದಷ್ಟು ಗಂಡಸರು ಹಣೆಗೆ ಮಂಗಳವಾರದೊತ್ತು ವಿಭೂತಿ ಇಟ್ಕೊಳ್ಳಿ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋದರೆ ವಿಭೂತಿ ಕೊಟ್ಟೆ ಕೊಡ್ತಾರೆ. ಆಂಜನೇಯನ ದೇವಸ್ಥಾನಕ್ಕೆ ಹೋದರೂ ವಿಭೂತಿ ಇದ್ದೇ ಇರುತ್ತೆ. ಗಣೇಶನ ದೇವಸ್ಥಾನದಲ್ಲೂ, ಗಣೇಶನ ಗುಡಿಯಲ್ಲೂ ವಿಭೂತಿ ಇಟ್ಟಿರ್ತಾರೆ. ವಿಭೂತಿ ತೊಗೊಂಡು ಹಣೆಗೆ ಇಟ್ಕೊಳ್ಳೋದ್ರಿಂದ ಭಾಳ ಒಳ್ಳೆಯದಾಗತ್ತೆ. ಗಂಡಸರು
ಹೆಣ್ಣು ಮಕ್ಕಳು ಕುಂಕುಮ ಇಟ್ಕೋಬೇಕು. ಈ ವರ್ಷ ಹೆಂಗಸರು ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ನಾನು ಈ ವರ್ಷದ ಆರಂಭದಲ್ಲೇ ಹೇಳಿದ್ದೆ, ಹೆಣ್ಣು ಮಕ್ಕಳು ಸುದ್ದಿನಲ್ಲಿರ್ತಾರೆ, ಕೆಟ್ಟ ವಿಷಯಗಳಿಗೂ ಸುದ್ದಿಲಿರ್ತಾರೆ, ಒಳ್ಳೆ ವಿಷಯಕ್ಕೂ ಸುದ್ದಿಲಿರ್ತಾರೆ ಅಂತ. ನೋಡಿ, ಸಾಕಷ್ಟು ಹೆಣ್ಣು ಮಕ್ಕಳುಗಳಿಂದ ಅನೇಕ ಮರ್ಡರ್ಗಳು ಈ ಥರದ್ದೆಲ್ಲ ಆಗೋಯ್ತು. ಹೆಣ್ಣು ಮಕ್ಕಳು ತೊಂದರೆ ಅನುಭವಿಸ್ತಾ ಇರ್ತಾರೆ ಅನೇಕ ರೀತಿ. ಬಟ್ ಎಷ್ಟೋ ವರ್ಷಗಳಲ್ಲಿ ನೋಡದಿರೋಂಥದ್ದು ಎಷ್ಟೋ ನೋಡ್ಬಿಟ್ವಿ ಈ ವರ್ಷ. ಹೆಂಡತಿನೇ ಗಂಡನ ಕೊಲೆ ಮಾಡೋದಿರ್ಬೋದು, ಅಥವಾ ಹೆಂಡತಿ ಇದಾಗೋದಿರ್ಬೋದು. ಆಮೇಲೆ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ. ಸೊ ಈ ಥರ ಹೆಂಗಸರು ಸ್ವಲ್ಪ ಅನ್ವಾಂಟೆಡ್ ಅಗ್ರೆಷನ್ಸ್ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಲ್ಲಿ ಈ ವರ್ಷ. ಆಮೇಲೆ ಹೆಣ್ಮಕ್ಳಿಗೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಕೂಡ ಜಾಸ್ತಿ ಆಗುತ್ತೆ ಈ ವರ್ಷ, ಗಾಡಿನಲ್ಲಿ ಓಡಾಡ್ಬೇಕಾರೆ ಅಂತೆಲ್ಲ ಹೇಳಿದ್ದೆ. ಇದನ್ನೆಲ್ಲ ನೀವು ಪಾರಾಗಬೇಕು ಅಂದರೆ ದೇವಿ ಪ್ರಾರ್ಥನೆ ಮಾಡಿ. ಆಷಾಢ ಮಾಸ ಬರ್ತಾ ಇದೆ, ಆಷಾಢ ಶುಕ್ರವಾರ ಶುರು ಆಗ್ತಾ ಇದೆ. ಆದಷ್ಟು ಚಾಮುಂಡಿ ಸ್ತೋತ್ರಗಳು, ಚಾಮುಂಡಿದ ಹಾಡುಗಳು, ದೇವಿ ಪೂಜೆಗಳು ಇವೆಲ್ಲ ಮಾಡೋದ್ರಿಂದ ನಿಮಗೂ ಒಳ್ಳೆಯದು, ಮನೆಯಲ್ಲಿರೋ ಗಂಡಸರಿಗೂ ಒಳ್ಳೇದಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಮಾಡಿ ಅಂತ ಹೇಳ್ತಾ, ಈ ತಿಂಗಳು ಸಡನ್ನಾಗಿ ಈ ಒಂದು ವಿಷಯ ಬಂತು. ಇದೆಲ್ಲ ಸ್ವಲ್ಪ ದುರ್ಘಟನೆಗಳು ಜಾಸ್ತಿ ಆಗುವಂಥ ತಿಂಗಳು ಈ ಜುಲೈ ತಿಂಗಳು. ಇದರಲ್ಲಿ ತುಂಬ ಆಗತ್ತೆ ಈ ತಿಂಗಳಲ್ಲಿ ಅಂತ ಇತ್ತು. ಆಗ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಿದ್ದೀನಿ. ಊಟದ ವಿಚಾರಗಳು ಹೇಳಿದ್ದೀನಿ, ತಿಳಿಸಿದ್ದೀನಿ. ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡಿ. ಎಲ್ರಿಗೂ ಹಿಂಗೆ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ನಿಭವಂತು. ನಮಸ್ಕಾರ.